ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಜಾ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಅನಂತ್ ಯೋಗ ಮಾಸ್ಟರ್. ನಿನ್ನೆ ನಾವು ಬ್ರಾಹ್ಮರಿ ಪ್ರಾಣಾಯಾಮದ ಬಗ್ಗೆ ನೋಡಿದ್ವು, ತಿಳ್ಕೊಂಡಿದ್ದೀರಾ. ಈಗ ಅದೇ ಬ್ರಾಹ್ಮರಿ ಪ್ರಾಣಾಯಾಮದ ಮುಂದುವರೆದ ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿನ್ನೆ ಬ್ರಾಹ್ಮರಿ ಪ್ರಾಣಾಯಾಮ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟೆ. ಇವತ್ತು ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಡ್ತೇನೆ. ನೋಡಿ, ಬ್ರಾಹ್ಮರಿ ಪ್ರಾಣಾಯಾಮ ಹೇಗೆ ಮಾಡಿದ್ವು ನಿನ್ನೆ ಮತ್ತೊಮ್ಮೆ ನೆನ್ಪು ಮಾಡ್ತೀನಿ, ಗಮನಿಸಿ. ಎರಡೂ ಕೈಗಳನ್ನು ಮೊದಲು ಭುಜದ ನೇರ ತರಬೇಕು. 4 ಬೆರಳನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ತೋರು ಬೆರಳು ನೇರವಾಗಿರಲಿ, ಕಿವಿಯ ಒಳಗಡೆ ಇಟ್ಕೊಳ್ಳಿ. ಬೆನ್ನು ನೇರ ಇರಲಿ, ಮೊಣಕೈ ಭುಜದ ನೇರ ಇರಲಿ. ಗಾಳಿಯನ್ನು ನಿಧಾನವಾಗಿ ತುಂಬಿಕೊಳ್ತೀರಾ. ದುಂಬಿ ಥರ ಜೈಂಕಾರ ಮಾಡ್ತಾ ಪೂರ್ತಿ ಗಾಳಿಯನ್ನು ಹೊರ ಹಾಕ್ತೀರಾ. ನೋಡಿದ್ರಲ್ಲ, ಈ ರೀತಿ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡಬೇಕು. ಈ ರೀತಿ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಎತ್ತರ ಧ್ವನಿಯಲ್ಲೇ ಉಚ್ಚಾರಣೆ ಮಾಡೋದ್ರಿಂದ ನಮಗೆ ಬ್ರೈನ್ ಚೆನ್ನಾಗಿ ವೈಬ್ರೇಟ್ ಆಗುತ್ತೆ, ಅಂದರೆ ಕಂಪನ ಚೆನ್ನಾಗುತ್ತೆ. ಈ ಕಂಪನ ಚೆನ್ನಾಗಾದಾಗ ನಾನು ನಿನ್ನೆ ಹೇಳಿದ್ದೀನಿ, ಮತ್ತೊಮ್ಮೆ ತಿಳಿಸ್ತೀನಿ. ಏಕಾಗ್ರತೆ ಹೆಚ್ಚಾಗುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಹಾಗೆ ಅತ್ಯಂತ ಶೀಘ್ರವಾಗಿ ನಿಮ್ಮ ತಲೆನೋವು, ಯಾವುದೇ ಥರದ ತಲೆನೋವು ಇರ್ಬೋದು, ನಿವಾರಣೆ ಆಗುತ್ತೆ. ಹಾಗೆ ಮೈಗ್ರೇನ್ ಅಂತ ಕರಿತೀವಿ, ಅಂದರೆ ಮಧ್ಯೆ ಮಧ್ಯೆ ಅವಾಗಿವಾಗ ಬಂದರೆ ಅದು ತಲೆನೋವು, ನಿರಂತರವಾಗಿ ಬಂದರೆ ಅದನ್ನು ಮೈಗ್ರೇನ್ ಅಂತ ನಾವು ಕರಿತೀವಿ. ಆ ಮೈಗ್ರೇನ್ ಕೂಡ 45 ದಿನದಲ್ಲಿ 90 to 100% ಗುಣ ಆಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಏನು ಹೆಚ್ಚಿನ ಕಷ್ಟಪಡಬೇಕಲ್ಲ, ಶ್ರಮ ಪಡಬೇಕಲ್ಲ. ನಿಮಗೆ ಎಷ್ಟೇ ವಯಸ್ಸಾಗಿರಲಿ, ನಿಮಗೆ ಯಾವುದೇ ರೀತಿಯಾದಂಥ ಕೈಕಾಲಿಗೆ ಕಷ್ಟ ಇರಲಿ, ಯಾವ ಬೇರೆ ಥರದ ಆಲೋಚನೆಯೂ ಬೇಡ. ನಮಗೆ ಬೇಕಾಗಿರೋದು ನೇರವಾಗಿ ಕೂರಬೇಕು, ಒಂದು ಶಾಂತವಾಗಿರ್ತಕ್ಕಂಥ ಸ್ಥಳ, ಇನ್ನೊಂದು ಮನಸ್ಸು ಪೂರ್ತಿ ಬ್ರಾಹ್ಮರಿ ಪ್ರಾಣಾಯಾಮದ ಕಡೆನೇ ಇರಲಿ. ಹೀಗೆ ಕೂತ್ಕೊಳ್ಳಿ. ನೀವು ಎಷ್ಟೇ ವಯಸ್ಸಾಗಿರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ಅಜ್ಜ ಅಜ್ಜಿಯರವರೆಗೂ ಎಲ್ಲರೂ ಈ ಅಭ್ಯಾಸವನ್ನು ಮಾಡ್ಬೋದು. ಈ ಅಭ್ಯಾಸ ಮಾಡಬೇಕಾದ್ರೆ ನೀವು ಗಮನಿಸಬೇಕಾಗಿರೋ ಒಂದು ಸೂಕ್ಷ್ಮವಾದ ನಿಯಮ ಏನು ಅಂದರೆ, ಹಲ್ಲು ಒಂದಕ್ಕೊಂದು ತಾಗಿರಬಾರ್ದು. ಈ ಹಲ್ಲು ಒಂದಕ್ಕೊಂದು ತಾಗಿದ್ರೆ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ತಿರೋ ವೈಬ್ರೇಷನ್ ಸರಿ ಆಗೋದಿಲ್ಲ, ಅಂದರೆ ಕಂಪನ ಸರಿಯಾಗಲ್ಲ. ಈ ಹಲ್ಲು ಒಂದಕ್ಕೊಂದು ತಾಗಿರಬಾರ್ದು, ತುಟಿ ಮಾತ್ರ ಮುಚ್ಚಿರಬೇಕು. ಹಾಗೆ ಮುಖದ ಎಲ್ಲ ಭಾಗ ಸಡಿಲವಾಗಿರಬೇಕು, ಬಿಗಿತ್ವ ಇರಬಾರ್ದು. ಇನ್ನು 2ನೇ ಪಾಯಿಂಟು,
ನಮ್ಮ ಕಿವಿಯ ಒಳಗೆ ಬೆರಳಿಟ್ಟಾಗ ಸರಿಯಾಗಿ ಪ್ರೆಸ್ ಮಾಡಬೇಕು. ಹೊರಗಡೆ ಶಬ್ದ ಯಾವುದೂ ನಮ್ಮ ಕಿವಿಯಲ್ಲಿ ಹೋಗಬಾರ್ದು. ಹಾಗಿದ್ದಾಗ ಕಂಪನ ಚೆನ್ನಾಗಾಗುತ್ತೆ. ಮತ್ತು ಮೂರನೇದು, ಕೆಲವ್ರು ಕೈ ಹೀಗಿಟ್ಕೊಂಡಿರ್ತಾರೆ, ಅದು ಶುದ್ಧ ತಪ್ಪು. ಕೈಗಳು ಯಾವಾಗಲೂ ಭುಜದ ನೇರನೇ ಇರಬೇಕು. ಅಂದರೆ ನಿಮ್ಮ ಮೊಣಕೈ ಭುಜದ ನೇರನೇ ಇರಬೇಕು. ಇದು ಮತ್ತೊಂದು ನಿಯಮ. ಹಾಗೆ ನಿಮ್ಮ ಉಸಿರಾಟದ ಕ್ರಿಯೆ ಹೇಗಿರಬೇಕು? ಸಂಪೂರ್ಣವಾಗಿ ಗಾಳಿ ತುಂಬ್ಕೋಬೇಕು. ಹೈ ಪಿಚ್ ಅಂದರೆ ಎತ್ತರ ಧ್ವನಿಯಲ್ಲಿ ಶಬ್ದ ಮಾಡ್ತಾ ಪೂರ್ತಿಯ ಗಾಳಿಯನ್ನು ನಿಧಾನವಾಗಿ ಹೊರ ಹಾಕಬೇಕು. ಕಂಪನ ಚೆನ್ನಾಗಾಗಬೇಕು. ಇದು ಮತ್ತೊಂದು ನಿಯಮ. ಇನ್ನೊಂದು ನಿಯಮ, ನಿಮ್ಮ ಗಮನ ಯಾವುದೇ ಕಾರಣಕ್ಕೂ ಬೇರೆ ಎಲ್ಲೂ ಹೋಗಬಾರ್ದು. ನನ್ನ ಧ್ವನಿ ಎತ್ತರ ಧ್ವನಿಯಲ್ಲಿದೆಯಾ ಅಥವಾ ತಗ್ಗು ಧ್ವನಿಯಲ್ಲಿದೆಯಾ, ಅಂದರೆ ಹೈ ಪಿಚ್ ಇದೆಯಾ ಲೋ ಪಿಚ್ ಇದೆಯಾ ಅನ್ನೋ ಕಡೆ ಮಾತ್ರ ಗಮನಿಸಬೇಕು. ದೇಹದ ಎಲ್ಲ ಭಾಗವನ್ನು ಸಡಿಲವಾಗಿ ಇಟ್ಕೋಬೇಕು. ಈ ರೀತಿ ನೀವು ಬೆಳಿಗ್ಗೆ ಒಂದು 10ರಿಂದ 15 ಸರಿ, ಸಂಜೆ 10ರಿಂದ 15 ಸರಿ, ಈ ಎರಡೂ ಸಮಯ ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಎಲ್ಲ ಥರದ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತೊಮ್ಮೆ ಇವತ್ತು ನೆನ್ಪು ಮಾಡ್ತೇನೆ, ಗಮನಿಸ್ಕೊಳ್ಳಿ. ಸಾಧ್ಯ ಆದರೆ ನೋಟ್ಬುಕ್ಕು ಪೆನ್ನಲ್ಲಿ ಬರೆದಿಟ್ಕೊಳ್ಳಿ. ಭ್ರಾಮರಿ ಪ್ರಾಣಾಯಾಮದ ಲಾಭಗಳು. ಪಾಯಿಂಟ್ ನಂಬರ್ 1, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಪಾಯಿಂಟ್ ನಂಬರ್ 2, ಏಕಾಗ್ರತೆ ಬರುತ್ತೆ. ಅದರ ನೆಕ್ಸ್ಟ್ ಪಾಯಿಂಟ್, ಚೆನ್ನಾಗಿ ತಾಳ್ಮೆ ಜಾಸ್ತಿ ಆಗುತ್ತೆ. ಚಿಕ್ಕ ಚಿಕ್ಕ ವಿಚಾರಕ್ಕೆ ಕಿರಿಕಿರಿ ಆಗ್ತಿರುತ್ತಲ್ಲ, ಆ ಸ್ವಭಾವ ಹೋಗುತ್ತೆ. ಶಾಂತ ಸ್ಥಿತಿಗೆ ಮನಸ್ಸು ಬರುತ್ತೆ. ಹಾಗೆ ಮೈಗ್ರೇನ್ ನಿವಾರಣೆ ಆಗುತ್ತೆ. ಹಾಗೆ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಬಹಳ ಒಳ್ಳೆಯ ಅಭ್ಯಾಸ. ಥೈರಾಯ್ಡ್ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ನಿದ್ರಾಹೀನತೆ ಕಾಯಿಲೆ ಅಂತ ನಾನು ಹೇಳಿದೆ, ಅಂದರೆ ಮಾತ್ರೆಗಳನ್ನು ತಗೊಳ್ಳದಲೇ ನಿಮಗೆ ನಿದ್ರೆನೇ ಬರೋದಿಲ್ಲ ಅಂತ ಇದ್ದರೆ, ಅಥವಾ ಆ ಥರದ ವ್ಯಕ್ತಿಗಳು ಯಾರಾದರೂ ನಿಮ್ಮ ಮನೆಯಲ್ಲಿದ್ದರೆ, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲೋ ಸ್ನೇಹಿತರೋ ನೆಂಟರಲ್ಲೋ ಇದ್ದರೆ, ದಯವಿಟ್ಟು ಭ್ರಾಮರಿ ಪ್ರಾಣಾಯಾಮವನ್ನು ಪ್ರತಿದಿನ ಬೆಳಗ್ಗೆ 10 ಸರಿ 15 ಸರಿ, ಇಲ್ಲ ಸಾಯಂಕಾಲ 10ರಿಂದ 15 ಸರಿ, ಹೀಗೆ ಪ್ರತಿದಿನ 2 ಹೊತ್ತು ಅಭ್ಯಾಸ ಮಾಡಿ 10ರಿಂದ 15 ಸರಿ ನೋಡಿ. 45 ದಿನಕ್ಕೆ ನಿಮಗೇನಾದರೂ ಸಮಸ್ಯೆಗಳು ಬ್ರೈನಿಗೆ ಸಂಬಂಧಪಟ್ಟಂಗಿದ್ದರೆ ದಯವಿಟ್ಟು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟು ದೃಢವಾಗಿ ನಾನು ನಿಮಗೆ ಮಾತನ್ನು ಕೊಡ್ತೀನಿ. ಕೆಲವು ಸಮಯದಲ್ಲಿ ನಿಮ್ಮ ಎಲ್ಲ ಥರದ ಮಾನಸಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಬ್ರೈನ್ ಟ್ಯೂಮರ್ ಆಗ್ತಕ್ಕಂಥ ಏನಾದರೂ ಚಾನ್ಸಸ್ ಇದ್ದರೂ ಕೂಡ ಈ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ಬ್ರೈನ್ ಟ್ಯೂಮರ್ ಆಗದಂಗೆ ತಡೆ ಹಿಡಿಯುತ್ತೆ. ಹಾಗೆ 100ಕ್ಕೆ 100 ಅದರಿಂದ ಗುಣಮುಖರಾಗ್ತೀರ. ನಿಮಗೆ ತಲೆನೋವಿದೆಯಾ? ಭ್ರಾಮರಿ ಪ್ರಾಣಾಯಾಮ ಮಾಡಿ. ನಿಮಗೆ ಥೈರಾಯ್ಡ್ ಸಮಸ್ಯೆ ಇದೆಯಾ? ಚೆನ್ನಾಗಿ ಭ್ರಾಮರಿ ಪ್ರಾಣಾಯಾಮ ಮಾಡಿ. ನಿಮಗೆ ಪದೇ ಪದೇ ಏನಾದರೂ ನೆನಪಿನ ಶಕ್ತಿ ಕಮ್ಮಿ ಆಗ್ತಿದೆಯಾ? ಚೆನ್ನಾಗಿ ಭ್ರಾಮರಿ ಮಾಡಿ. ನಿಮಗೆ ವಿವೇಕ ಕಮ್ಮಿಯಾಗಿ ಗೊಂದಲಕ್ಕೆ ಒಳಗಾಗ್ತಿದ್ದೀರಾ, ಹತಾಶೆಗೆ ಒಳಗಾಗ್ತಿದ್ದೀರಾ, ನಿರಾಶೆಗೆ ಒಳಗಾಗ್ತಿದ್ದೀರಾ, ನಿಮ್ಮ ಮನಸ್ಸು ಹಿಡಿತಕ್ಕೆ ಸಿಗ್ತಿಲ್ವಾ? ತಲೆಯನ್ನೇ ಕೆಡಿಸ್ಕೊಳ್ಳೋದು ಬೇಡ. ಬೆಳಗ್ಗೆ 10ರಿಂದ 15 ಸರಿ ಭ್ರಾಮರಿ ಮಾಡಿ, ಸಂಜೆ 10ರಿಂದ 15 ಸರಿ ಭ್ರಾಮರಿ ಮಾಡಿ. ನೋಡಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ. ಬೇಕಾದರೆ ಹಿಂದೆ ಈ ಕ್ಷಣನೇ ಪರೀಕ್ಷೆ ಮಾಡಿ ಭ್ರಾಮರಿ ಪ್ರಾಣಾಯಾಮವನ್ನು ಸರಿಯಾಗಿ ಕಲ್ತ್ಕೊಂಡು 10ರಿಂದ 15 ಸರಿ ಏಕಾಂತದಲ್ಲಿ ಕೂತ್ಕೊಂಡು, ಸಾಧ್ಯ ಆದರೆ ಒಂದು ಪಾರ್ಕಲ್ಲೋ ಅಥವಾ ಪ್ರಕೃತಿ ಮಧ್ಯೆ ಹೋಗಿ ಕೂತ್ಕೊಂಡು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಿ ಕೇವಲ 10ರಿಂದ 15 ಸರಿ ಮಾಡಿ. ಆಮೇಲೆ ನಿಮಗೆ ನೀವೇ ಗಮನಿಸ್ಕೊಳ್ಳಿ ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ ಅಂತ. ಇಷ್ಟು ಮಹತ್ವ ಮತ್ತು ಅಗಾಧವಾದಂಥ ರಿಸಲ್ಟನ್ನು ಕೊಡ್ತಕ್ಕಂಥ ಈ ಭ್ರಾಮರಿ ಪ್ರಾಣಾಯಾಮ ಬಹಳ ಸರಳ ಮತ್ತು ಬಹಳ ಸುಲಭ ಮಾಡೋದು. ಎಲ್ಲ ವಯಸ್ಸಿನವರು ಮಾಡ್ಬೋದು. ದಯವಿಟ್ಟು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಅಭ್ಯಾಸ ಮಾಡ್ತಾ 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 ಇದು ಅನುಭವಕ್ಕೆ ಸಿಗುತ್ತೆ. ಒಂದು 45 ದಿನದಿಂದ 3 ತಿಂಗಳಲ್ಲಿ ನೀವೇ 100 ಜನಕ್ಕೆ ಹೇಳ್ಕೊಡ್ತೀರ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಏನೇ ಇದ್ರ ಹೆಸರು? ಭ್ರಾಮರಿ ಪ್ರಾಣಾಯಾಮ. ಈ ಭ್ರಾಮರಿ ಪ್ರಾಣಾಯಾಮವನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ದಯವಿಟ್ಟು ತಂದೆ ತಾಯಿಯರು ಗಮನಿಸಬೇಕಾಗಿರೋದು, ನಾನೇನು ಹೇಳ್ತೀನಿ ಅಂದರೆ ಕಳಕಳಿಯಿಂದ ಕೇಳ್ಕೊಳ್ಳೋದು, ನಿಮ್ಮ ಮಕ್ಕಳಿಗೆ ಭ್ರಾಮರಿ ಪ್ರಾಣಾಯಾಮ ಹೇಳ್ಕೊಡಿ. ನಿಮ್ಮ ಮಕ್ಕಳು ಭ್ರಾಮರಿ ಪ್ರಾಣಾಯಾಮವನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಅಭ್ಯಾಸ ಮಾಡೋದ್ರಿಂದ ತಕ್ಷಣ ಏಕಾಗ್ರತೆ ಬರುತ್ತೆ, ನೆನಪಿನ ಶಕ್ತಿ ಬರುತ್ತೆ. ಈ ಏಕಾಗ್ರತೆ ನೆನಪಿನ ಶಕ್ತಿ ಹೆಚ್ಚಾದರೆ ನಿಮ್ಮ ಮಕ್ಕಳು ತುಂಬ ಬುದ್ಧಿವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ. ಹಾಗೆ ವಿವೇಕ ಜಾಗೃತ ಆಗುತ್ತೆ. ಯಾರ ಹತ್ರ ನಾವು ಹೇಗೆ ಸ್ನೇಹ ಮಾಡಬೇಕು, ಎಲ್ಲಿ ನಾವು ಏನನ್ನು ಮಾತಾಡಬಾರ್ದು, ಯಾರ ಹತ್ರ ಹೇಗೆ ವ್ಯವಹಾರ ಮಾಡಬೇಕು, ಈ ಎಲ್ಲ ವಿವೇಕ ಜಾಗೃತ ಆಗುತ್ತೆ. ಯಾವುದರಿಂದ? ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ. ಅಷ್ಟು
ಅಷ್ಟು ಅಗಾಧವಾದ ರಿಸಲ್ಟನ್ನು ಕೊಡ್ತಕ್ಕಂಥ ಈ ಪ್ರಾಣಾಯಾಮ ಪ್ರತಿಯೊಬ್ಬರು ಮಾಡ್ಬೋದು. ಇಂಥ ಎಲ್ಲ ವಿಚಾರಗಳನ್ನು ನಾವು ಪ್ರತಿನಿತ್ಯ ಪ್ರಜಾ ಟಿ ವಿಯಲ್ಲಿ ಯೋಗ ವಿಸ್ಮಯ ಅನ್ನೋ ಕಾರ್ಯಕ್ರಮದ ಮುಖಾಂತರ ಪ್ರತಿ ಮನೆಗೂ ತಿಳಿಸ್ಕೊಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ನಿಮ್ಮ ಎಲ್ಲ ಥರದ ಸಮಸ್ಯೆಗಳಿದ್ದರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಕಾಣಿಸ್ತಕ್ಕಂಥ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮಲ್ಲೇ ಬಂದು ತಿಳಿಸ್ಕೊಡ್ತೇವೆ. ಇನ್ನೊಂದು ಸಂತೋಷವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡೋದೇನು ಅಂದರೆ, ನಿಮ್ಮ ಕ್ಷೇತ್ರದಲ್ಲಿ ಅಂದರೆ ಕಾರ್ಪೊರೇಟರ್ಸ್ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಮಾಜಿ MLA, ಹಾಲಿ MLA, ಮಾಜಿ MP ಗಳು, ಹಾಲಿ MP ಗಳು, ಈ ಥರದ ಯಾವುದೇ ಥರದ ಮುಖಂಡರಿರ್ಬೋದು, ಅಥವಾ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಕಳಕಳಿಯಿಂದ ಹಂಬಲಿಸ್ತಾ ಇರ್ತೀರ. ಖಂಡಿತ ಅಂಥ ಸಂಘ ಸಂಸ್ಥೆಗಳು ಯಾರಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಬರ್ತೀವಿ. ನಾವು ಬಂದು ನಿಮಗೆ ಉಚಿತವಾದ ಯೋಗ ಶಿಬಿರವನ್ನು 15 ದಿನಗಳ ಕಾಲ ನಡೆಸ್ಕೊಡ್ತೇವೆ. ನಮ್ಮ ಉದ್ದೇಶ ಇರೋದೇ ಅಂದರೆ ಯೋಗ ವಿಸ್ಮಯ ಕಾರ್ಯಕ್ರಮದ ಉದ್ದೇಶ ಇರೋದೇ ಸಮಾಜವನ್ನು ತುಂಬ ಚೆನ್ನಾಗಿಡಬೇಕು ಅಂತ. ಹೇಗೆ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಸಂಬಂಧಗಳ ಆರೋಗ್ಯ, ಹಾಗೆ ಸಮಾಜದ ಆರೋಗ್ಯ, ವ್ಯವಹಾರದ ಆರೋಗ್ಯ. ಇಲ್ಲಿ ಬರೀ ಆರೋಗ್ಯ ಅಂದ ಕೂಡಲೇ ಬರೀ ದೇಹದ ಆರೋಗ್ಯ ಅಂತ ಅಂದ್ಕೋಬೇಡಿ. ಆಯುರ್ವೇದ ಕೂಡ ಇರುತ್ತೆ, ಆಹಾರ ಶೈಲಿ ಕೂಡ ಇರುತ್ತೆ, ಜೀವನ ಶೈಲಿ ಕೂಡ ಇರುತ್ತೆ. ಈ ಎಲ್ಲ ವಿಚಾರಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದು ತುಂಬ ಸರಳ ಇದೆ, ಎಲ್ಲ ವಯಸ್ಸಿನವರು ಆರಾಮಾಗಿ ಮಾಡ್ತಕ್ಕಂಥ ಒಂದು ಅಭ್ಯಾಸದ ಕ್ರಿಯೆ. ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮಗಾಗಿ ನಾವಿದ್ದೀವಿ. ಏನೂ ಯೋಚನೆ ಮಾಡೋದು ಬೇಡ. ಯಾವುದೇ ಥರದ ಕಾಯಿಲೆ ಇರಲಿ ದಯವಿಟ್ಟು ನನ್ನ ಹತ್ರ ಕರ್ಕೊಂಬನ್ನಿ, ಅಥವಾ ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು. ನಾವೇ ನಿಮ್ಮಲ್ಲಿಗೆ ಬರ್ತೀವಿ. ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನೋಡಿ. ನಾನು ನಿಮಗೊಂದು ಅಭಯವನ್ನು ಕೊಡ್ತಾ ಇದ್ದೀನಿ. ಯಾವ ಔಷಧಿ ಮಾತ್ರೆಗಳಿಲ್ಲದೆ, ನೆನಪಿರಲಿ, ಯಾವ ಔಷಧಿ ಮಾತ್ರೆಗಳಿಲ್ಲದೆ ನಿಮ್ಮ ಎಲ್ಲ ಕಾಯಿಲೆಗಳನ್ನು ಕೇವಲ 6 ತಿಂಗಳಲ್ಲಿ ಗುಣ ಮಾಡ್ಕೋಬೋದು. ಅಂಥ ವಿಶಿಷ್ಟವಾದ ಕಾರ್ಯಕ್ರಮನೇ ನಿಮ್ಮ ಪ್ರಜಾ ಟಿ ವಿಯಲ್ಲಿ ಪ್ರಸಾರ ಆಗ್ತಾ ಇರೋದು. ಈ ಕಾರ್ಯಕ್ರಮ ನಿಮಗಾಗಿ, ನಿಮಗೋಸ್ಕರ, ಎಂದೆಂದೂ ನಿಮಗಾಗಿಯೇ ಇರೋದು. ನಿಮ್ಮ ಮನೆ ಬಾಗಿಲಿಗೆ ಬರಲಿಕ್ಕಾಗಿಯೇ ಇರೋದು ಈ ಕಾರ್ಯಕ್ರಮ. ಚೆನ್ನಾಗಿ ನಮ್ಮನ್ನು ಉಪಯೋಗ ತಗೊಳ್ಳಿ. ನಮಗೂ ಸಂತೋಷ. ಕಷ್ಟಪಟ್ಟು ನಾನು ವಿದ್ಯೆ ಕಲ್ತಿದ್ದು 4 ಜನಕ್ಕೆ ಕೊಟ್ಟರೆ ಅದೇ ಸಂತೋಷ, ಸಾರ್ಥಕ ಆಗುತ್ತೆ ನಮ್ಮ ಜೀವನ ಕೂಡ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಇವತ್ತಿನ ಯೋಗ ವಿಸ್ಮಯ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣಿಸ್ತಕ್ಕಂಥ ನಮ್ಮ ಕಾಂಟ್ಯಾಕ್ಟ್ ನಂಬರಿಗೆ ಸಂಪರ್ಕಿಸಿ. ನಾವು ನಿಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.